ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಹೆಲ್ದಿ ಆಗಿರುವಂತಹ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ವೆಯ್ಟ್ ಲಾಸ್ ಮಾಡಬೇಕನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ರೆಸಿಪಿ. ಸೊ ಅದು ನಿಮಗೆ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನು ನವಣೆಯಿಂದ ಕಿಚಡಿ ಮಾಡ್ತಾ ಇದ್ದೀನಿ. ಸೊ ನವಣೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಹೆಲ್ದಿ ಆಗಿರೋದು ಅನ್ನೋದು ಎಲ್ರಿಗೂ ನಿಮಗೆ ಗೊತ್ತಿದೆ. ಸೊ ಅದರಿಂದನೇ ಇವತ್ತು ನಾನು ಕಿಚಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನವಣೆಯನ್ನು ಒಂದು 2 ಅವರ್ಸ್ ನವಣೆ ಮತ್ತು ತೊಗರಿಬೇಳೆನ ಎರಡು ಮಿಕ್ಸ್ ಮಾಡಿ 2 ಅವರ್ಸ್ ನೆನೆಸಿಟ್ಕೋಬೇಕು. ಸೊ ನಾನಿಲ್ಲಿ ನವಣೆ ಕಿಚಡಿಗೆ ಒಂದಿಷ್ಟು ವೆಜಿಟೇಬಲ್ಸನ್ನು ತೆಗೆದುಕೊಂಡಿದ್ದೀನಿ. ಸೊ ಯಾವ್ಯಾವ ವೆಜಿಟೇಬಲ್ಸ್ ಅಂತಂದರೆ, ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ, ಟೊಮ್ಯಾಟೊ, ಮತ್ತು ಕ್ಯಾರೆಟು, ಈರುಳ್ಳಿ, ಹಾಗೆ ಬೀನ್ಸು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ದಟ್ ಕಿಚಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ನಾನು ಹುಣಸೆ ರಸನ ತೆಗೆದುಕೊಂಡಿದ್ದೀನಿ. ಸೊ ದಟ್ ಹುಣಸೆ ರಸನ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ನೀವು ತೆಗೆದುಕೊಳ್ಬೋದು, ಇಲ್ಲಾಂದರೆ ಆಪ್ಷನಲ್ ಅಂತ ಹೇಳ್ತೀನಿ. ಯಾಕಂದರೆ ಟೊಮ್ಯಾಟೊ ಯೂಸ್ ಮಾಡಿರ್ತೀರಲ್ಲ, ಅದರಿಂದ ನಿಮಗೆ ಹುಳಿ ಸಿಕ್ಕಿರುತ್ತೆ. ಅದಕ್ಕೋಸ್ಕರ ನೀವು ಆಪ್ಷನಲ್ ಆಗಿ ಇಟ್ಕೊಂಡಿರಿ ಹುಣಸೆ ಹಣ್ಣು. ಅದು ಸೊ ನನಗೆ ತುಂಬಾ ಇಷ್ಟ ಹುಣಸೆ ಹುಳಿ. ಎಲ್ಲ ಅಡುಗೆಯಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹುಣಸೆ ಹುಳಿನ ತೆಗೆದುಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಒಂದಿಷ್ಟು ಕರಿಬೇವನ್ನು ತೆಗೆದುಕೊಳ್ಳಿ. ಸೊ ಇವಾಗ ಹೇಗೆ ಮಾಡೋದು ಅನ್ನೋದು ನೋಡೋಣ, ಬನ್ನಿ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಏನು ಮಾಡಿ, ಒಂದು ಕುಕ್ಕರಲ್ಲಿ ಎಷ್ಟು ನಿಮಗೆ ಆಯಿಲ್ ಬೇಕು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ತೆಗೆದುಕೊಳ್ಳಿ. ಸೊ ನಾನಿಲ್ಲಿ ಆಲಿವ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ನೀವು ಯಾವ್ದು ಯೂಸ್ ಮಾಡ್ತಿರಲ್ಲ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಸಾಸಿವೆ, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿನ ಎಲ್ಲವನ್ನು ಹಾಕ್ಕೊಂಡು ಒಂದು 2 ಮಿನಿಟ್ಸ್ವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟು ನೀವು ಈರುಳ್ಳಿಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿರಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈರುಳ್ಳಿನ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ವರೆಗೂ ಅದು ಬ್ರೌನ್ ಕಲರ್ ಬರುವವರೆಗೂ ಈರುಳ್ಳಿನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ, ಟೊಮ್ಯಾಟೋನ ಹಾಕ್ಕೊಳ್ಳಿ. ಸೊ ಟೊಮ್ಯಾಟೋನು ಚೆನ್ನಾಗಿ ಒಂದು 2 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಎಲ್ಲ ವೆಜಿಟೇಬಲ್ಸು, ಲೈಕ್ ಬೀನ್ಸು, ಆಮೇಲೆ ಆಲೂಗಡ್ಡೆ, ಕ್ಯಾರೆಟು, ಮತ್ತು ಏನು ಕಟ್ ಮಾಡಿ ಇಟ್ಟಿರ್ತೀವಿ, ಅಥವಾ ನೀವು ಏನಾದರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬೋದು. ಸೊ ನಾನು ಈ 3 ವೆಜಿಟೇಬಲ್ಸನ್ನು ಹಾಕ್ಕೊಂಡು 10 ಮಿನಿಟ್ಸ್ವರೆಗೂ ಎಲ್ಲ ಚೆನ್ನಾಗಿ ವೆಜಿಟೇಬಲ್ಸು ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ಬಾಡಿಸ್ತಾನೆ ಇರಬೇಕಾಗುತ್ತೆ. ಸೊ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಆದರೆ ಸಾಕು. ಸೊ ಅರಿಶಿನ ಆ್ಯಡ್ ಮಾಡಿಕೊಂಡು ಸೊ ಮತ್ತೆ ಒಂದು 5 ಮಿನಿಟ್ಸ್ವರೆಗೂ ನೀವು ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಾದಂತಹ ಮಸಾಲಾಸ್ನ ಏನು ಯೂಸ್ ಮಾಡ್ತಾ ಇಲ್ಲ. ಇದೊಂಥರ ಹೆಲ್ದಿ ಅಂತಲೇ ಹೇಳ್ಬೋದು ರೆಸಿಪಿ. ಅದಕ್ಕೆ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೀವು ಸ್ವಲ್ಪ ಹುಣಸೆ ರಸನ, ಆಪ್ಷನಲ್ ಅಂತ ಹೇಳಿದ್ದೀನಿ, ಹುಣಸೆ ರಸನ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ನೀವೇನು ನವಣೆ ಹಾಗೂ ತೊಗರಿಬೇಳೆ ಏನು ನೆನೆಸಿಟ್ಕೊಂಡಿರ್ತೀರಲ್ಲ, ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಡ್ ಮಾಡಿಕೊಂಡು ಒನ್ ಟೈಮು ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ದ್ಯಾಟ್ ಈ ಥರ ಮಾಡೋದ್ರಿಂದ ಕಿಚಡಿ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ಮಿಕ್ಸ್ ಕೊಡಬೇಕಾಗುತ್ತೆ ಹಾಕ್ಕೊಂಡು. ನೆಕ್ಸ್ಟು ನಿಮಗೆ ವಾಟರ್ ಎಷ್ಟು ಬೇಕು, ಜಾಸ್ತಿ ವಾಟ್ರನ್ನೇ ಹಾಕಿ, ನೀವು ನೋಡ್ಕೊಂಡು ವಾಟರ್ ಹಾಕಿ. ಒಂದು ವೇಳೆ ವಾಟರ್ ಕಮ್ಮಿ ಆದರೂ ನೀವು ಆಮೇಲೆ ವಾಟರ್ನ ಹಾಕ್ಕೋಬೋದು, ಅದೇ ನೋ ಪ್ರಾಬ್ಲಮ್. ಸೊ ವಾಟರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಒಂದಿಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಳೋದು ಮರೆತುಬಿಟ್ಟೆ, ಸೊ ಉಪ್ಪು ಕೂಡ ನೀವು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇಷ್ಟೆಲ್ಲ ಹಾಕ್ಕೊಂಡು ಒಂದು ವಿಜಲ್ಸನ್ನ ಹೊಡ್ಸ್ಕೊಳ್ಳಿ. ಒಂದು 2 ವಿಜಲ್ ಆದರೆ ಸಾಕು, ಬಿಕಾಸ್ ನಾವು ನೆನೆಸಿಟ್ಟಿರ್ತೀವಲ್ಲ ಅದಂತ ಹೇಳ್ಬೋದು. ಸೊ ಇವಾಗ ನಾವು ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ಕಿಚಡಿ ಮಾತ್ರ ತುಂಬಾ ಸೂಪರ್ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವು ಉಪ್ಪಿನಕಾಯಿ, ಪಾಪಡ್ ಏನಾದ್ರೂ ಯೂಸ್ ಮಾಡ್ಕೋಬೋದು. ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಅವರು ಇದನ್ನು ಯಾವ ಬಿರಿಯಾನಿಗೂ ಕಮ್ಮಿ ಇಲ್ಲ, ಸಖತ್ತಾಗಿದೆ ಅಂತಲೇ ಹೇಳಿದ್ರು. ತುಂಬ ರುಚಿಯಾಗಿತ್ತು, ನೀವು ಟ್ರೈ ಮಾಡ್ಬೋದು.